ತ್ರೇತಾಯುಗದಲ್ಲಿ ಬಲಿಚಕ್ರವರ್ತಿಯು ಒಬ್ಬ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ರಾಜನಾಗಿದ್ದನು. ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಹೆಸರುವಾಸಿ ಮತ್ತು ಬಡವರಿಗೆ ಉದಾರವಾಗಿ ದಾನ ಮಾಡುತ್ತಿದ್ದನು. ತನ್ನ ಔದಾರ್ಯವನ್ನು ಪರೀಕ್ಷಿಸಲು ಭಗವಾನ್ ವಿಷ್ಣುವು ವಾಮನನೆಂಬ ಕುಬ್ಜ ಬ್ರಾಹ್ಮಣನ ರೂಪವನ್ನು ತಾಳಿ ಬಲಿಚಕ್ರವರ್ತಿಯ ಬಳಿ ಬರುತ್ತಾನೆ. ವಾಮನನು ಬಲಿಚಕ್ರವರ್ತಿಯ ಬಳಿ 3 ಹೆಜ್ಜೆಗಳಷ್ಟು ಭೂಮಿ ಬೇಕೆಂದು ಕೇಳುತ್ತಾನೆ. ಬಲಿ ಯಾವುದೇ ಯೋಚನೆ ಮಾಡದೆ ಇದಕ್ಕೆ ಒಪ್ಪುತ್ತಾನೆ. ದಾನವನ್ನು ನೀಡುವ ಸಮಯ ಬಂದಾಗ ವಾಮನನು ತನ್ನ ದೊಡ್ಡ ರೂಪವಾದ ತ್ರಿವಿಕ್ರಮನಾಗಿ ಬದಲಾಗುತ್ತಾನೆ. ಅವನು ತನ್ನ 1 ಹೆಜ್ಜೆಯನ್ನು ಭೂಮಿಯ ಮೇಲೆ ಮತ್ತು ಇನ್ನೊಂದು ಹೆಜ್ಜೆಯನ್ನು ಆಕಾಶದ ಮೇಲಿಡುತ್ತಾನೆ. ತನ್ನ 3ನೇ ಹೆಜ್ಜೆಯನ್ನು ಎಲ್ಲಿಡಬೇಕು ಎಂದು ವಾಮನನು ಕೇಳಿದಾಗ ಬಲಿಚಕ್ರವರ್ತಿಯು ತನ್ನ ತಲೆಯನ್ನೇ ನೀಡುತ್ತಾನೆ. ಬಲಿಯ ಔದಾರ್ಯ ಮತ್ತು ನಮ್ರತೆಯಿಂದ ಸಂತೋಷಗೊಂಡ ವಿಷ್ಣುವು ಅವನನ್ನು ಪಾತಾಳ ಲೋಕದ ರಾಜನನ್ನಾಗಿ ಮಾಡುತ್ತಾನೆ. ಬಲಿಚಕ್ರವರ್ತಿಗೆ ಪ್ರತಿ ವರ್ಷ 1 ದಿನ ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಭೇಟಿಯಾಗುವ ವರವನ್ನು ನೀಡುತ್ತಾನೆ. ಈ ದಿನವನ್ನೇ ಬಲಿಪಾಡ್ಯಮಿಯನ್ನಾಗಿ ಆಚರಿಸಲಾಗುತ್ತದೆ.